ಇಂದು 13ನೇ ತಾರೀಕು ಬೆಳಗ್ಗೆ 39ನೇ ಶರಣಮೇಳದ ಉದ್ಘಾಟನೆಯನ್ನು ಮಹಾರಾಷ್ಟ್ರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶರಣ ಸುಶೀಲ್ ಕುಮಾರ್ ಶಿಂದೆ ಅವರು ಶರಣಮೇಳದ ಉದ್ಘಾಟನೆಯನ್ನು ನೆರವೇರಿಸಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ಸಮಾಜವನ್ನು ಆ ತತ್ವಗಳನ್ನು ಮಾನವನ ರಾಷ್ಟ್ರೀಯ ಏಕತೆಯನ್ನು ಮತ್ತು ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಗಬೇಕು. ಬಸವಾದಿ ಶರಣರು ಏನಪ್ಪ ಅಂದರೆ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಆಚರಣೆಯನ್ನು ನಾವು ಆಚರಣೆಯಲ್ಲಿ ತರಬೇಕು ಅಂತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲರೂ ಅಂದರೆ ಹಿಂದೂ, ಕ್ರೈಸ್ತ, ಸಿಖ್, ಮುಸ್ಲಿಂ ಎಲ್ಲ ಬಾಂಧವರು ಭಾರತದ ಮಾತೆಯ ಮಕ್ಕಳು ಅಂತಕ್ಕಂಥ ಭಾವೈಕ್ಯತೆಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಬಸವಣ್ಣನವರ ತತ್ವಗಳು ಕೂಡ ಅದನ್ನೇ ಹೇಳಿದ್ದಾರೆ ಅಂತಕ್ಕಂಥ ಪ್ರತಿಪಾದನೆಯನ್ನು ಅವರು ತಮ್ಮ ಉದ್ಘಾಟನೆ ಭಾಷಣದ ವಿಚಾರಗಳಲ್ಲಿ ಭಾಳ ವ್ಯಕ್ತಪಡಿಸಿದ್ದಾರೆ. ಇಂದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಬಸವ ಧರ್ಮ ಪೀಠದ ಪೀಠಾರೋಹಣವನ್ನು 35ನೇ ವರ್ಷದ ಪೀಠಾರೋಹಣವನ್ನು ಈಗಿರ್ತಕ್ಕಂಥ ದ್ವಿತೀಯ ಪೀಠಾಧಿಪತಿಗಳಾಗಿರ್ತ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಮಹಾಜಗದ್ಗುರು ಗಂಗಾ ಮಾತಾಜಿಯವರು ಪೀಠಾರೋಹಣವನ್ನು ಮಾಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತವಾದಿ ಮಂತ್ರಪುರುಷ, ಸ್ತ್ರೀಕುಲ ಉದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋತ್ಥಾನ ಐಕ್ಯ ಕ್ಷೇತ್ರವಾದಂತಹ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಗುರು ಬಸವಣ್ಣನವರಿಗೆ 21 ವರ್ಷದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆದ ದಿನ ಜನವರಿ 14ನೇ ತಾರೀಕು 1155ನೇ ಇಸ್ವಿ ದಿವಸ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಅದನ್ನು ಗುರುತಿಸಿಕೊಂಡು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಈ ಒಂದು ಶರಣಮೇಳ ಅನ್ನುವುದನ್ನು ಗುರುತಿಸಿ ಎಲ್ಲ ನಮ್ಮ ಶರಣರಿಗೂ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ನಮ್ಮ ಜಾತ್ಯತೀತ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಗುರು ಬಸವಣ್ಣನವರು ಅದಕ್ಕಾಗಿ ಶರಣಮೇಳ ಇದು ಶರಣರು ಶರಣರಿಗಾಗಿ ಶರಣರೇ ಮಾಡುವಂಥ ಮೇಳ ಶರಣಮೇಳ. ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳೆನ್ನುವ ಲಿಂಗ ಭೇದವಿಲ್ಲದೆ, ಸನ್ಯಾಸಿ ಸಂಸಾರಿ ಎನ್ನುವ ಆಶ್ರಮ ಭೇದವಿಲ್ಲದೆ ಒಟ್ಟಿಗೆ ಕೂತುಕೊಂಡು ಧರ್ಮಕ್ಷೇತ್ರದಲ್ಲಿ ಸಮುದಾಯ ಪ್ರಾರ್ಥನೆ ಮಾಡುವಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟರು. ನಮ್ಮ ಶರಣರಿಗೆಲ್ಲರಿಗೂ ಖುಷಿಯಾಗಿ 38 ಶರಣಮೇಳಗಳನ್ನು ಯಶಸ್ವಿಯಾಗಿ ಮಾಡಿ ಈಗ 39ನೇ ಶರಣಮೇಳದಲ್ಲಿ ನಾವು ಭಾಗಿಯಾಗಿದ್ದೀವಿ. 39ನೇ ಶರಣಮೇಳ ಜನವರಿ 12ನೇ ತಾರೀಕು ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಆಯಿತು. ಅದನ್ನು ಮಠಾಧೀಶರ ಒಂದು ಸಮ್ಮೇಳನವನ್ನು ಧರ್ಮಚಿಂತನ ಗೋಷ್ಠಿಯನ್ನು ನಿನ್ನೆ ನಾವು ಮಾಡಿದ್ವಿ. ಇವತ್ತು ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಜನವರಿ 13ನೇ ತಾರೀಕು ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆ ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿ ಈಗ ಲಿಂಗಾಯತ ಧರ್ಮದ ಪರಮೋಚ್ಚ ಪೀಠವಾದಂತಹ ಬಸವ ಧರ್ಮ ಪೀಠಾರೋಹಣವನ್ನು ಈಗ ನಾವು ಸಾಯಂಕಾಲ 6:30 ಗಂಟೆಗೆ ನಾವೆಲ್ಲ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಬರಬೇಕು. ನಾಳೆ ಬಹಳ ಮಹತ್ವಪೂರ್ಣವಾದ ದಿನ ಏನೆಂದರೆ ಗುರು ಬಸವಣ್ಣನವರಿಗೆ ಸಾಕ್ಷಾತ್ಕಾರವಂಥ ಪರಮ ಪವಿತ್ರವಾದ ದಿನ. ಬಸವ ಕ್ರಾಂತಿಯ ಒಂದು ವೈಶಿಷ್ಟ್ಯಪೂರ್ಣವಾದಂಥ ದಿನ ಆಗಿರುವುದರಿಂದ ನಾವು ಸಮುದಾಯ ಧ್ವಜಾರೋಹಣ, ಪ್ರಾರ್ಥನೆ, ಆನಂತರ ವಚನ ಪಾರಾಯಣ ಧರ್ಮಕ್ಷೇತ್ರದಲ್ಲಿ ಕೊನೆ ಪಕ್ಷ ನಾವು 108 ವಚನ ಆದರೂ ಸಾಮೂಹಿಕವಾಗಿ ಪಠಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವೀಗ 38 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದರು. ನಾಳೆ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಆನಂತರ ಸಾಯಂಕಾಲ ಪಥ ಸಂಚಲನ ಗುರು ಬಸವಣ್ಣನವರ ಐಕ್ಯ ಮಂಟಪದಿಂದ ಸಭಾ ಮಂಟಪದವರೆಗೂ ಈ ಒಂದು ಪಥ ಸಂಚಲನವನ್ನು ಮಾಡಿ ಆನಂತರ ನಾವು
ಲಿಂಗ ಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇದು 14ನೇ ತಾರೀಕು ಬಹಳ ಮಹತ್ವಪೂರ್ಣವಾದದ್ದು ಅಂದರೆ ಧ್ವಜಾರೋಹಣ ಕಾರ್ಯಕ್ರಮ. ನಮ್ಮ ಧರ್ಮಪಿತ ಬಸವಣ್ಣನವರಿಗೆ ಯಾವ ಪುಣ್ಯಭೂಮಿಯಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಿತ್ತೋ ಅಂತಹ ಪರಮ ಪವಿತ್ರ ಪುಣ್ಯಭೂಮಿಯಲ್ಲಿ ಲಿಂಗಾಯತ ಧರ್ಮದ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವೆಲ್ಲ ಶರಣರು ಸೇರಿಕೊಂಡು ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಶರಣ ಬಂಧುಗಳೇ, ನಾಳೆ ಒಂದೇ ಒಂದು ದಿನ ಕಾರ್ಯಕ್ರಮ ಇರೋದರಿಂದ ನೀವೆಲ್ಲ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮತ್ತು 3 ವರ್ಷಕ್ಕೆ ಒಂದು ಸಲ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ಬರ್ತದೆ. ಈ ವರ್ಷ ಅದೇ ಥರ 15ನೇ ತಾರೀಕು ಮಕರ ಸಂಕ್ರಾಂತಿ ದಿನ ಇರೋದರಿಂದ ಸಂಕ್ರಮಣ ಹಬ್ಬಕ್ಕೆ ಕೂಡ ಶರಣರೆಲ್ಲ ಬರೋರೆಲ್ಲ ನೀವು ಬಂದು ಇದರಲ್ಲಿ ನೀವು ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಹೇಳಿ ಹೃದಯ ತುಂಬಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬರ್ತೀರಾ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಈಗಾಗಲೇ ನಡೆದಿರುವ ಎಲ್ಲ ಇದರಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಎಲ್ಲ ಶರಣರು ಆಗಮಿಸಿ ಯಶಸ್ವಿಗೊಳಿಸಬೇಕು ಮತ್ತು ಪುನೀತರಾಗಬೇಕಂತ ನಾನು ಕೇಳ್ತೀನಿ.